ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ನನ್ನ ಕೈಯಲ್ಲಿ ಒಂದು ಪಾರ್ಸಲ್ ಇದೆ. ಇದನ್ನ ಅಮೆಝಾನಿಂದ ನಾನು ಬುಕ್ ಮಾಡಿದ್ದೀನಿ. ಈ ಬಾಕ್ಸ್ ಒಳಗಡೆ ಏನಿದೆ ಅಂತೇಳಿ ಇವತ್ತೊಂದು ಚಿಕ್ಕದಾಗಿ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಎಲ್ರಿಗೂ ಬೈಕ್ ರೈಡ್ ಮಾಡಬೇಕಾದ್ರೆ ಗೋಪ್ರೋ ತಗೋಬೇಕು, ಆ್ಯಕ್ಷನ್ ಕ್ಯಾಮ್ರಾ ತಗೋಬೇಕು, ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತೇಳಿ ತುಂಬ ಆಸೆ ಇರುತ್ತೆ. ಬಟ್ ಎಲ್ಲರ ಕೈಲೂ ಆಗಲ್ಲ. ಸೊ ಈ ಥರ ಕೆಲವೊಂದು ಐಟಮ್ಗಳಿಂದ ಅದನ್ನೆಲ್ಲ ನಾವು ಆ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೋದು. ಬನ್ನಿ, ಈ ಬಾಕ್ಸ್ ಒಳಗಡೆ ಏನಿದೆ ಅಂತೇಳಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇದನ್ನ ಮೊಬೈಲ್ ಚೆಸ್ಟ್ ಹೋಲ್ಡರ್ ಅಂತೇಳಿ ಕರೀತಾರೆ. ಇದನ್ನ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ, ಬೈಕಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಕೈಲೇ ಹಿಡ್ಕೊಂಡು ಯಾವಾಗಲೂ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಈ ಥರ ಒಂದು ಐಟಮ್ ನಿಮ್ಮ ಕೈಲಿದ್ದರೆ ನಿಮಗೆ ಈಸಿಯಾಗಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೋಬೋದಾಗಿದೆ. ಇದನ್ನ ಹೆಂಗೆ ಫಿಕ್ಸ್ ಮಾಡೋದು, ಹೆಂಗೆ ಯೂಸ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಬಾಕ್ಸಲ್ಲಿ ನಮಗೆ ಒಂದು 2-3 ಐಟಮ್ ಕೊಟ್ಟಿದ್ದಾರೆ. ಒಂದು ಬೆಲ್ಟು, ಇನ್ನೊಂದು ಮೊಬೈಲ್ ಹೋಲ್ಡ್ರು, ಇನ್ನೊಂದು ಜೆ ಮೌಂಟು, ಇನ್ನೊಂದು ಕ್ಲ್ಯಾಂಪು. ಇದನ್ನ ಹೆಂಗೆ ಫಿಕ್ಸ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಇದೊಂದು ಜೆ ಮೌಂಟ್ನ ಈ ಕ್ಲ್ಯಾಂಪ್ ಒಳಗಡೆ ಫಿಕ್ಸ್ ಮಾಡಬೇಕು. ಇದನ್ನ ಹೆಂಗೆ ಫಿಕ್ಸ್ ಮಾಡೋದಪ್ಪ ಅಂದರೆ, ಈ ಥರ ಒಂದು ಶೇಪ್ ಇರುತ್ತೆ ಇಲ್ಲಿ ನೋಡಿ. ಇದನ್ನ ಪ್ರೆಸ್ ಮಾಡಿ ಹಿಂಗೆ ತಳ್ಳಬೇಕು. ಹಿಂಗೆ ಪುಷ್ ಮಾಡಿದಾಗ ಈ ಥರ ಒಂದು ಕ್ಲಿಪ್ ಅಂತ ಸೌಂಡ್ ಬರುತ್ತೆ. ಈಗ ಇದು ಗಟ್ಟಿಯಾಗಿ ಕೂತ್ಕೊಂಡಿದೆ. ನಿಮ್ಮ ಮೊಬೈಲು ಇದು ಫಿಕ್ಸ್ ಗಟ್ಟಿಯಾಗಿ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಲ್ಲ. ನೆಕ್ಸ್ಟು ಇದಕ್ಕೆ ಇನ್ನೊಂದು ಕ್ಲ್ಯಾಂಪ್ ಬರುತ್ತೆ. ಇದನ್ನ ಇಲ್ಲಿಗೆ ಈ ಥರ ಫಿಕ್ಸ್ ಮಾಡಿ, ಇಲ್ಲಿ ಇನ್ನೊಂದು ಐಟಮ್ ಕೊಟ್ಟಿರ್ತಾರೆ ಸ್ಕ್ರೂ ಥರ, ಇದನ್ನ ಟೈಟ್ ಮಾಡೋಕ್ಕೋಸ್ಕರ. ಸೊ ಇದನ್ನ ಇದ್ರೊಳಗಡೆ ಹಾಕಿ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಇದು ಈ ಥರ ಟೈಟ್ ಮಾಡಿದ್ರೆ ಇದು ಆ್ಯಕ್ಷನ್ಗೆ ನಿಮಗೆ ಯೂಸ್ ಆಗುತ್ತೆ. ಯಾವ ರೀತಿ ನಿಮಗೆ ಮೇಲೆ ಬೇಕಾದ್ರೆ ಮೇಲೆ, ಕೆಳಗಡೆ ಬೇಕಾದ್ರೆ ಕೆಳಗಡೆ, ಎಷ್ಟು ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ಟೈಟ್ ಮಾಡಬೇಕಾಗುತ್ತೆ. ಆ ಥರ ಟೈಟ್ ಮಾಡಿಕೊಂಡ್ರೆ ಫಿಕ್ಸ್ ಆಗಿ ಕೂರುತ್ತೆ. ಫೈನಲಾಗಿ ಇದು ಈ ರೀತಿ ಕಾಣುತ್ತೆ. ಸೊ ಇವಾಗ ಈ ಚೆಸ್ಟ್ ಹೋಲ್ಡರ್ಗೆ ಮೊಬೈಲ್ನ ಫಿಕ್ಸ್ ಮಾಡಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ಸೊ ಇದು ಆ್ಯಂಗಲ್ ಅಡ್ಜಸ್ಟ್ಮೆಂಟು. ಇಷ್ಟು ಮೇಲ್ಗಡೆ ಬೇಕಾದ್ರೆ ಮೇಲ್ಗಡೆ, ಕೆಳಗಡೆ ಬೇಕಾದ್ರೆ ಕೆಳಗಡೆ, ನಮ್ಮ ಮೊಬೈಲಿಗೆ ತಕ್ಕಂಗೆ ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ಈ ಥರ ಫಿಕ್ಸ್ ಮಾಡಿ ಟೈಟ್ ಮಾಡಿದ್ರೆ ಆಯಿತು. ಈ ಥರ ಅಡ್ಜಸ್ಟ್ ಮಾಡಿಕೊಂಡ್ರೆ ಇದನ್ನ ನಾವಿಲ್ಲಿ ಚೆಸ್ಟಿಗೆ ಫಿಕ್ಸ್ ಮಾಡಿಕೊಂಡ್ರೆ ನಾವು ನೀಟಾಗಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಬೋದಾಗಿದೆ. ಸೊ ಇವಾಗ ಇದನ್ನ ವೇರ್ ಮಾಡಿ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತೇಳಿ. ಸೊ ಇಲ್ಲೊಂದು ಕ್ಲ್ಯಾಂಪ್ ಇರುತ್ತೆ, ಕ್ಲಿಪ್ಪು. ಇದನ್ನ ಈ ಥರ ರಿಮೂವ್ ಮಾಡಬೇಕಾಗುತ್ತೆ. ಈ ಕ್ಲ್ಯಾಂಪ್ನ ವಾಪಸ್ ಇಲ್ಲಿಗೆ ಫಿಕ್ಸ್ ಮಾಡಿದ್ರೆ ಇದು ಈ ರೀತಿ ಕಾಣುತ್ತೆ. ಸೊ ಇವಾಗ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಆ್ಯಂಗಲ್ನ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋ ಮಾಡಬೇಕಾಗುತ್ತೆ. ಸೊ ಇದರಲ್ಲೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂಥೇಳಿ ನೋಡೋಣ. ಇದನ್ನ ವೇರ್ ಮಾಡಿದ್ಮೇಲೆ ಫೈನಲ್ ಆಗಿ ಈ ರೀತಿ ಕಾಣುತ್ತೆ ನಿಮಗೆ ಔಟ್ಪುಟ್. ಸೊ ಈಗ ನಡ್ಕೊಂಡು ಒಂದು ವೀಡಿಯೋ ಮಾಡ್ತೀನಿ, ಇದರಲ್ಲೇ ರೆಕಾರ್ಡ್ ಮಾಡಿ ಯಾವ ರೀತಿ ಬರುತ್ತೆ ಅಂಥೇಳಿ ನೋಡೋಣ. ಸೊ ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾವ ರೀತಿ ವಿಡಿಯೋ ಔಟ್ಪುಟ್ ಬರ್ತಿದೆ ಅಂತೇಳಿ ಒಂದು ಕಮೆಂಟ್ ಮಾಡಿ. ನಾವು ಯಾವ ಕಡೆ ಬೇಕಾದ್ರೆ ತಿರುಗ್ತೀವಿ ಆ ಕಡೆದ್ದು ವ್ಯೂ ನಮಗೆ ಸಿಗುತ್ತೆ. ಗೋಪ್ರೋ ಆ್ಯಕ್ಷನ್ ಕ್ಯಾಮ್ರಾಗಳಾದರೆ ಅದರದ್ದು ಅಡ್ವಾಂಟೇಜ್ ಏನಪ್ಪ ಅಂದರೆ ಅದನ್ನ ಹೆಲ್ಮೆಟಿಗೆ ಆಗಿರ್ತಾರೆ, ನಾವು ತಲೆ ಯಾವ ಕಡೆ ತಿರುಗ್ತೀವಿ ಆ ಕಡೆ ವ್ಯೂ ಸಿಗುತ್ತೆ. ಬಟ್ ಇದು ಚೆಸ್ಟಿಗೆ ಮೌಂಟ್ ಮಾಡಿರೋದ್ರಿಂದ
ಸೊ ಏನು ನಾವು ನೋಡ್ತಿದ್ವಿ ಈ ಡೈರೆಕ್ಷನಲ್ಲಿ ಏನು ಕಾಣುತ್ತೆ ಅದು ಮಾತ್ರ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಈ ವಿಡಿಯೋ ಆಯಿತು. ಇನ್ನು ಬೈಕಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಬೈಕಲ್ಲಿ ಹೋಗೋಣ, ಯಾವ ರೀತಿ ಆ್ಯಂಗಲ್ ಬರುತ್ತೆ ಅಂಥೇಳಿ ಟೆಸ್ಟ್ ಮಾಡಿ ನೋಡೋಣ ಬನ್ನಿ. ಇದು ಅಮೆಝಾನಲ್ಲಿ OG ಅಂತೇಳಿ HOJI ಸಮಥಿಂಗ್ ಏನೋ ನೇಮ್ ಇದೆ. ಇದು ಈ ಥರದ್ದು ಸುಮಾರು ಸಿಗ್ತವೆ. ಇದೊಂದು ಆಲ್ಮೋಸ್ಟ್ ಒಂದು ₹500 ಅಷ್ಟೇ ಕಾಸ್ಟ್ ಬಿದ್ದಿದ್ದು. ಸೊ ಈಗ ನೋಡಿದ್ರಲ್ಲ ವಿಡಿಯೋ, ಈ ಥರ ಆ್ಯಂಗಲ್ ಇದ್ರಲ್ಲಿ ಬರುತ್ತೆ. ಸೊ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.